ಪಹಣಿಗೆ ಆಧಾರ್ ಜೋಡಣೆ ಮಾಡಿಸಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ. ರಾಜ್ಯ ಸರ್ಕಾರದ ಆದೇಶದಂತೆ ತಾಲೂಕಿನ ರೈತರು ತಮ್ಮ ಪಹಣಿ ಉತಾರ್ಗೆ ಆಧಾರ್ ಜೋಡಣೆಯನ್ನು ಆದಷ್ಟು ಬೇಗ ಮಾಡಿಸಿಕೊಳ್ಳಬೇಕೆಂದು ತಹಸೀಲ್ದಾರ್ ರಾಜೇಶ್ ಬುರ್ಲಿ ಹೇಳಿದರು. ಅವರು ಶನಿವಾರ ದಿನಾಂಕ 30ರಂದು ತಾಲೂಕಿನ ಮೋಳೆ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ತಾಲೂಕಿನಲ್ಲಿ ಈಗಾಗಲೇ 10,01,089 ಲಕ್ಷ ಜನರು ತಮ್ಮ ತಮ್ಮ ಪಹಣಿ ಉತಾರ್ಗೆ ಆಧಾರ್ ಜೋಡಣೆ ಮಾಡಿಸಿಕೊಂಡಿದ್ದಾರೆ. ಆದರೆ ಇನ್ನು 20,000 ಜನರು ಪಹಣಿಗೆ ಆಧಾರ್ ಜೋಡಣೆ ಮಾಡಿಕೊಂಡಿಲ್ಲ. ರೈತರು ತಾವುಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಇದ್ದರೂ ಸಹ ಅಲ್ಲಿಂದಲೇ ತಮ್ಮ ಆಧಾರ್ ಕಾರ್ಡ್ ಅನ್ನು ಮೊಬೈಲ್ಗಳ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಳುಹಿಸಿ OTP ಹೇಳಿ ಕೂಡ ಜೋಡಣೆ ಮಾಡಿಕೊಳ್ಳಬಹುದು. ಪಹಣಿಗೆ ಆಧಾರ್ ಜೋಡಣೆ ಮಾಡಿಕೊಳ್ಳುವುದರಿಂದ ತಮ್ಮ ಜಮೀನಿನ ಪಹಣಿಯಲ್ಲಿ ಆಗುವ ಲೋಪದೋಷಗಳನ್ನು ತಡೆಯಲು ಮತ್ತು ಯಾವುದೇ ಲೋಪದೋಷ ಆಗದಂತೆ ನೋಡಿಕೊಳ್ಳಬಹುದು. ಹಾಗೂ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಎಲ್ಲ ಯೋಜನೆಗಳನ್ನು OTP ಮುಖಾಂತರ ನೇರವಾಗಿ ರೈತರಿಗೆ ತಲುಪಿಸುವ ಸಲುವಾಗಿ ಈ ಆದೇಶ ಹೊರಡಿಸಿದ್ದು, ಎಲ್ಲ ರೈತರು ತಮ್ಮ ತಮ್ಮ ಪಹಣಿ ಉತಾರ್ಗೆ ಆಧಾರ್ ಜೋಡಣೆ ಮಾಡಿಸಿಕೊಳ್ಳಬೇಕೆಂದು ಹೇಳಿದರು. ಕಾಗವಾಡ ತಾಲೂಕಿನಲ್ಲಿ ನಾವು ರೈತರ ಪಹಣಿ ಪತ್ರಿಕೆಗಳಿಗೆ ಆಧಾರ್ ಜೋಡಣೆ ಕಾರ್ಯವನ್ನು ಮಾನ್ಯ ಘನ ಸರ್ಕಾರದ ಒಂದು ನಿರ್ದೇಶನ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ನಾವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಸುಮಾರು 1,24,814 ಪಹಣಿಗಳಿಗೆ ನಾವು ಏನು ಮಾಡಬೇಕಾಗಿದೆ, ರೈತರ ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಬೇಕಾಗಿದೆ. ಇವತ್ತಿನವರೆಗೂ 1,01,189 ಜನರ ಆಧಾರ್ ಶೀಡಿಂಗನ್ನು ನಾವು ಈಗಾಗಲೇ ಮಾಡಿ ಮುಗಿಸಿದ್ದೀವಿ. ಮತ್ತು ಒಟ್ಟಾರೆ ತಾಲೂಕಿನ ಪ್ರಗತಿ 81% ಆಗಿದೆ. ಇನ್ನೂ 19% ಜನ ಅಂದರೆ 20,000 ಜನ ಇನ್ನೂವರೆಗೆ ಏನಾಗಬೇಕಾಗಿದೆ ಅಂದರೆ ಆಧಾರ್ ಶೀಡಿಂಗ್ ಮಾಡ್ಕೋಬೇಕಾಗಿದೆ. ಅವರು ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮೆಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ತಾವೆಲ್ಲರೂ ಕೂಡ ಬೇರೆ ಬೇರೆ ಗ್ರಾಮದಲ್ಲಿದ್ದರೂ ಕೂಡ ನಮ್ಮ ಸಂಬಂಧಪಟ್ಟಂಥ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಸಂಪರ್ಕಿಸಿ ತಮ್ಮ ಆಧಾರ್ ಕಾರ್ಡನ್ನು ಕೊಡೋದ್ರ ಜೊತೆಗೆ OTPಯನ್ನು ಕೊಟ್ಟಲ್ಲಿ ಅಲ್ಲೇ ತಮ್ಮ ಊರಲ್ಲೇ ಇದ್ದಲ್ಲೇ ನಾವು ಎಂಟ್ರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದರ ಸದುಪಯೋಗನ ಎಲ್ಲ ರೈತರು ಪಡ್ಕೊಳ್ಬೇಕಾಗ್ತದೆ. ಇದು ಯಾಕೆ ಮಾಡಬೇಕಪ್ಪ ಅಂತಂದ್ರೆ, ನಾಳೆ ಮುಂದಿನ ದಿನಮಾನಗಳಲ್ಲಿ ಜಮೀನನ್ನು ಖರೀದಿ ಕೊಡೋದಿರ್ಬೋದು, ಸರ್ಕಾರದ ಯೋಜನೆಗಳಿರ್ಬೋದು, ಎಲ್ಲವೂ ಆಧಾರ್ ಲಿಂಕ್ ಇರ್ತಕ್ಕಂಥ ಮತ್ತು OTPಗಳ ಮುಖಾಂತರ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಅವ್ಯವಹಾರ ಆಗಬಾರ್ದು ಅನ್ನೋಂಥ ಉದ್ದೇಶ ಸರ್ಕಾರದ ಮುಖ್ಯ ಉದ್ದೇಶ ಇದೆ. ಅದಕ್ಕೆ ನಾನು ತಮ್ಮ ವಾಹಿನಿ ಮುಖಾಂತರ ಇಲ್ಲಿ ವಿನಂತಿಸಿಕೊಳ್ಳೋದಪ್ಪ ಅಂತಂದ್ರೆ, ಕಾಗವಾಡ ತಾಲೂಕಿನಲ್ಲಿ ಏನೋ ಒಂದು 19% ಜನ ಇನ್ನೂ ಆಧಾರ್ ಶೀಡಿಂಗ್ ಆಗಲಾರದೆ ಬಾಕಿ ಉಳಿದಾಗ ಇನ್ನು 2 ದಿನದಲ್ಲಿ ನಿಮ್ಮ ಸಂಬಂಧಪಟ್ಟಂಥ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳಬೇಕು ಅಂತ ನಾನು ಪಂಚ್ ನ್ಯೂಸ್ಗಾಗಿ ಮೋಳೆಯಿಂದ ಬಸವರಾಜ್ ತಾರ್ದಾಳೆ.